ದುರ್ಗೆ ದುರ್ಗೆ ಬೇಗ ಬಾ. ಏ ವಿರಾಟರಾಯ, ಸ್ವಲ್ಪ ತಡ್ಕೊಳಯ್ಯ. ಕುಡಿಯೋಕ್ ಮುಂಚೆನೆ ಇಷ್ಟೊಂದ್ ಬಡ್ಕೋತಾ ಇದೀಯಾ, ಇನ್ ಕುಡಿದ್ಮೇಲೆ ಏನ್ ಮಾಡ್ತೀಯೋ ತಗೋ. ಈ ದುರ್ಗಿ ಹೋಟೆಲ್ನಲ್ಲಿ ಮೊದ್ಲು ಕಾಸು, ಆಮೇಲೆ ಸರ್ಕು. ಕಾಸು ಆಮೇಲೆ ಕೊಡ್ತೀನಿ. ಬೇಡಪ್ಪ, ಕುಡಿದ್ಮೇಲೆ ನಿನ್ ಹತ್ರ ವಸೂಲ್ ಮಾಡೋದ್ ತುಂಬಾ ಕಷ್ಟ. ತೆಗಿ ತೆಗಿ. ಏಯ್, ಇಲ್ಲೇನ್ ನೋಡ್ತಿದ್ಯಾ? ಸರ್ಕು ಇಲ್ಲಿದೆ. ದುರ್ಗೆ, ಮೊಟ್ಟೆ ಎಲ್ಲಿ? ಬರುತ್ತೆ ಇರಯ್ಯ. ಬಂಗಾರಿ ಬಂದೆ ಪಾರ್ಟ್ನರ್. ಮೊಟ್ಟೆ ಅಂತೆ ಕೊಡು, ಹೊಡ್ಕೋತಿದ್ದಾನೆ. ಏ ಯಾವನೇ ಅವನು ಮೊಟ್ಟೆ 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 ಅಂತ ಬಡ್ಕೊಂತ ಇರೋನು. ತಗೋ, ಮೊಟ್ಟೆ ಬೇಯ್ಬೇಕೋ ಬೇಡವೋ? ಮೊಟ್ಟೆನೂ ಬೇಯ್ಬೇಕು, ನೀವಿಬ್ರು ಓಡಾಡ್ಕೊಂಡಿರ್ಬೇಕು, ಆಗ್ಲೇ ನಮ್ ಕಣ್ಣಿಗೆ ತಂಪು ಚಿನ್ನ. ಇದಿರ್ಲಿ, ಮೊದಲು ಮೊಟ್ಟೆ ತಿನ್ನು. ಏನಾದ್ ಬೇರೆ ಕೊಡು. ದುಡ್ಡು ದುಡ್ಡು ನಾಳೆ ಕೊಡ್ತೀನಿ. ನೀವ್ ಇಲ್ಲಿಂದ ಜಾಗ ಖಾಲಿ ಮಾಡಿ. ದುರ್ಗೆ, ಹಾಗನ್ಬೇಡ. ಅಪ್ಪ ಗಿಂಜಲ್ರಾಯ, ಗಿಂಜು ಬೇಡ. ಉಪ್ಪು ತಿಂದವರು ನೀರ್ ಕುಡಿತಾರೆ ಅಂತಾರೆ, ನೀವಿಬ್ರು ಬೀರ್ ಕುಡಿದು ಉಪ್ಪು ತಿಂತೀನಿ ಅಂತೀರಾ. ಈಗ ನಿಮ್ ಹತ್ರ ನಾನ್ ಮಾತಾಡಲ್ಲ, ಇದು ಮಾತಾಡುತ್ತೆ. ಠಕಾಲ್ ಠಕಾಲ್, ಢಮಾಲ್ ಢಮಾಲ್, ಔಟ್. ಇನ್ನೊಂದ್ ಕ್ವಾರ್ಟರ್. ಏ ತಾತ, ನೀನ್ ಹೀಗೆ ಕುಡಿತಾ ಇದ್ರೆ ಒಂದಿನ ಹೊಡಿತ್ಯ ಗೊತ್ತಾ? ನಾನು 300 ಗಂಡ, ನನ್ನೇ ತಾತ ಅಂತೀಯ. ಅಪ್ಪ 300 ಗಂಡ, ಇದು 4ನೇ ಸೆಟ್ ಅಪ್ಪ. ಇಲ್ಲ, ಚಾ ಖಾಲಿ ಮಾಡು ಮಾಡು. ನೀನು ನಾ ತಿಂತೀನಿ ಹೋಗಲೇ. ಏಯ್ ಸರಿಗಮ್ಮ. ಪದನಿಸ, ಅದಕ್ಕೆ ನಾನು ಬಡ್ಕೊಳ್ಳೋದು, ಈ ಕೆಲಸ ಬಿಟ್ಬಿಡೆ ಅಂತ ಕೇಳೋಲ್ವಲ್ಲ. ನೋಡ್ದ ಬರೋ ನನ್ನ ಮಕ್ಕಳೆಲ್ಲ ಹ್ಯಾಕ್ ಕಣ್ಣಾಗ್ತಾರೆ, ಕರ್ಗೋಗ್ತೀಯ, ಆಮೇಲೆ ನನ್ ಗತಿ. ಅದಕ್ಕೆ ನಿನ್ ಕೈನ ನನ್ನ ಕೈಲಿ ಇಟ್ಬಿಡಿ, ಇಟ್ಕೊಂಡು ಹೊಟ್ಟೋಗೋಣ. ನಿನ್ ಕೈಗ್ ನನ್ ಕೈ ಕೊಟ್ಟು ನೀನ್ ಹಿಂದೆ ಬಂದ್ರೆ ನನ್ ಕೈಗ್ ಸಿಗೋದು ಏನ್ ಗೊತ್ತಾ? ಏನು? ತೆಂಗಿನಕಾಯಿ ಚಿಪ್ಪು. ಲೇ, ನನ್ನೇನ್ ಹಳೆ ದಲ್ಲಾಳಿ ಅನ್ಕೊಂಡೇನೆ? ಅಲ್ಲ, ಈಗ ನಾನು ಯಾರು ಗೊತ್ತಾ? CID ಆಫೀಸರ್, ಪೊಲೀಸ್ ಇನ್ಫಾರ್ಮರ್. ಯೋ, ಯಾರತ್ರ ಬಿಡ್ತೀಯ ರೀಲ್? ರೀಲ್ ಅಲ್ವೇ, ರಿಯಲ್ಲು. ಹೌದಾ? ಹೌದು. ದುರ್ಗಿ, ನೀನು ಕೇಳಿಸ್ಕೊಂಡ್ಬಿಟ್ಟ, ಎಲ್ಲ ಹೇಳ್ಬಿಟ್ಟ. ಅಯ್ಯೋ ಅಯ್ಯೋ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾಲಾಯಕ್ಕು. ಏನ್ ಮಾಡ್ಲಿ ಅಮ್ಮ ದುರ್ಗಿ, ಕಾಲು ಮುಗಿತೀನಿ, ಕೈ ಮುಗಿತೀನಿ. ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ, ಇದು ಟಾಪ್ ಸೀಕ್ರೆಟ್. ಓಕೆ ಸರಿಗಮ್ಮ. ಪದನಿಸ, ರಮ್ ಕುಡಿತೀಯಾ ಜಿನ್ ಕುಡಿತೀಯಾ? ರಮ್ಮು ಜಿನ್ನು ಕುಡಿಯೋದೆಲ್ಲ ಬಿಟ್ಬಿಟ್ಟೆ. ಈಗ ನಾ ಕುಡಿಯೋದೇ ಬೇರೆ. ಏನು ಸಾರಾಯಣ? ಅಲ್ಲ, ಡಬಲ್ ಕಾಲ. ಇಲ್ಲಿ ಸ್ಟಾಕ್ ಇಲ್ಲ. ಪರವಾಗಿಲ್ಲ, ದಾರಿಲಿ ಕುಡ್ಕೋತೀನಿ. 2 ರೂಪಾಯಿ ಕೊಡು. ನಿನ್ನ ಬಂದು ಕೇಳದ್ನಲ್ಲ, ಇಲ್ಲಿದೆ ಕ್ಯಾಶ್ ಬಾಕ್ಸ್. ಅಮ್ಮ 2 ರೂಪಾಯಿ ಕೊಡು. ಥ್ಯಾಂಕ್ ಯು. ಲೆಫ್ಟ್ ರೈಟ್ ಬರ್ತಾ ಇದ್ರೆ, ಲೆಫ್ಟ್ ರೈಟು ನಿನ್ನ ಹೋಟ್ಲೊಳಗೆ ಬರ್ತಾ ಇದ್ರೆ ಏನ್ ಮಾಡ್ಲಿ? ಎಲ್ಲಿ ಬಚ್ಚಿಟ್ಕೊಳ್ಳಿ? ಅಯ್ಯೋ ಅಯ್ಯೋ. ಹೋಗ್ರ, ತಿಂದು ಮಜಾ ಮಾಡ್ರು. ನಿಂತ್ಕೊಳ್ರ. ಇದು ಅವರ ಅಪ್ಪನ ಹೋಟ್ಲ್ ಅಲ್ಲ, ದುರ್ಗಿ ಹೋಟ್ಲು. ಟೇಬಲ್ ಮೇಲೆ ಕೂತ್ಕೊಂಡು ದುಡ್ಡು ಬಿಸಾಕಿ ಏನ್ ಬೇಕೋ ಕೇಳಿ, ನಾನೇ ಬಂದ್ ಸರ್ವ್ ಮಾಡ್ತೀನಿ. ದುರ್ಗಿ, ಈ ಲೆಫ್ಟ್ ರೈಟು ಕಣ್ಣು ಹಾಕದ ಮೇಲೆ ಈ ಮಾಯಾಪುರದಲ್ಲಿ ಯಾರು ಉಳಿಯೋ ಹಾಗಿಲ್ಲ. ಇಷ್ಟ ದಿನ ಆದ್ರೂ ನೀನ್ ಯಾಕೆ ಬಿಟ್ಕೊಂಡಿದೀವಿ ಗೊತ್ತಾ? ನೀನಾಗಿ ನೀನೇ ಬಲೆಗ್ ಬೀಳ್ತೀಯ ಅಂತ. ಬಲೆ ಬೀಸೋ ಮುಖಗಳು ನೋಡು. ಇವತ್ ರಾತ್ರಿ ಸರಕ್ ಬರ್ತಾ ಇದೆ, ನಿನಗೂ ಎಡ್ಪೆಟ್ಟಿಗೆ ಕಳಿಸ್ತೀವಿ. ಅದನ್ನ ಮಾರ್ಕೊಂಡು ಬಂಗ್ಲೆ ಕಟ್ಟಿಸ್ಕೋ. ನಾವು ಆಗಾಗ ಬಂದು ಹೋಗಕ್ ಸಲೀಸಾಗತ್ತೆ. ಏನಂತೀಯ? ಇನ್ಮೇಲೆ ನಾನ್ ಮಾತಾಡಲ್ಲ, ಇದು ಮಾತಾಡುತ್ತೆ. ಓ, ಲೆಫ್ಟ್ ನೀನ್ ರೈಟ್ ನೋಡ್ಕೋ, ನಾನ್ ಲೆಫ್ಟ್ ನೋಡ್ಕೊಳ್ತೀನಿ. ದುರ್ಗಿ,
ಎಲ್ರೂ ಹೊರಟೋದ್ರ ಓ ಮೈ ಗಾಡ್ ಎಲ್ಲಿ ಹೋದ್ರು ಎಷ್ಟೇ ಆದ್ರೂ ಸೂಪರ್ ಮ್ಯಾನ್ ಅಲ್ಲ ಎಲ್ಲೋ ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗಿರಬಹುದು ಹೌದು 420 ಮಾಯಾಪುರದಲ್ಲಿ ಬರೀ 420ಗಳಿದ್ರು ಈ ಸೂಪರ್ ಮ್ಯಾನ್ ಎಲ್ಲಿಂದ ಬಂದ ನಿಮ್ಗೇನಾದ್ರೂ ಗೊತ್ತಾ ಯಾವ ಲೋಕದಿಂದ ಬಂದಿರಬಹುದು ಡೋಂಟ್ ವರಿ ನಾನು ಕಂಡಿಡಿತೀನಿ ಸೂಪರ್ ಮ್ಯಾನೇ ಕಾಣ್ತಾ ಇಲ್ಲ ಕಾಗೆಗಳು ಕಾಣ್ತಾ ಇದೆ ಪೊಲೀಸಲ್ಲಿ ಸೇರಿದ್ದೀನಿ ಅಂತೀಯಲ್ಲ ಕಂಡಿಡಿತೀನಿ ಆಮೇಲೆ ನಿಂಗೆ ಕೈ ಹಿಡಿತೀನಿ ನಮಸ್ಕಾರ ಸತ್ಯಪ್ಪನವರೇ ನಮಸ್ಕಾರ ಸಾಹೇಬ್ರೇನು ಬರ್ಲಿಲ್ವಾ ಅಲ್ಲಿದ್ದಾರೆ ಬಂಗಾರಿ ಚೆನ್ನಾಗಿ ಮೈ ಹಿಡಿದು ಬಿಡೆ ಯಾವತ್ತೂ ಇಲ್ದೇ ಇರೋ ಒಂಥರ ನೋವು ಯಾಕೆ ಪಾರ್ಟ್ನರ್ ಇವತ್ತೇನಾಯ್ತು ಅದೇನು ಆ ಸೂಪರ್ ಮ್ಯಾನ್ ನೋಡ್ದಾಗ್ನಿಂದ ನನ್ನ ಮನಸ್ಸು ಎಲ್ಲೆಲ್ಲೂ ತೇಲ್ತಾ ಇದೆ ನನಗೂ ಅದೇ ರೀತಿ ಆಗ್ತಾ ಇದೆ ಪಾರ್ಟ್ನರ್ ಅವ್ರನ್ನ ನೋಡ್ದಾಗ್ಲಿಂದ ನನ್ನ ಮೈಯೆಲ್ಲ ಏನಂದೆ ಅಯ್ಯೋ ಇದ್ರಲ್ಲಿ ಮಾತ್ರ ಪಾರ್ಟ್ನರ್ ಆಗ್ಬೇಡ ಅವರು ನನ್ನವರು ಇನ್ನೊಂದ್ಸಾರಿ ಹಾಗಂದ್ರೆ ನೀನ್ ಹಿಡ್ದಿರೋ ಮೈನ ಮೇಲೆ ಬಿಡಿಸ್ಬಿಡ್ತೀನಿ ನೋಡು ಇನ್ನೊಂದ್ಸರಿ ಹಾಗಂತೇನೆ ಅಯ್ಯೋ ಅವ್ರು ನಿನ್ನೋರೆ ಇನ್ನೊಂದ್ಸತಿ ನಾನು ಹೇಳಲ್ಲ ಬೇಗ ಮಲಗಿ ಸಾಫ್ ನಡಿ ಎತ್ಕೋ ನೀನ್ ಎತ್ಕೊಂಡೋಗ ಒಂದ್ ಕಡೆ ಹತ್ರ ಇರೋ ಹ್ಯಾಂಡ್ಸ್ ಅಪ್ one arrest them hello ನಾವು ಯಾರು ಅಂತ ಗೊತ್ತಾಯ್ತಲ್ಲ ಆಫೀಸರ್ ಲೆಫ್ಟ್ ರೈಟ್ ಇಂಥ ಕಸ್ಬು ಈ ಏರಿಯಾದಲ್ಲಿ ನಾವೇ ಮಾಡೋದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು ಯಾವ್ದ್ರಿ ಇದು ಹೊಸ ಡ್ಯೂಟಿ ಪೊಲೀಸ್ ಆಫೀಸರ್ ರಾಜೇಶ್ ಅವರು ಇನ್ಫಾರ್ಮೇಶನ್ ಕೊಟ್ರು ಅದಕ್ಕೆ ನಾವು ಬಂದಿದ್ದು ಓಹೋ ಹಾಗೇನು ಒಂದ್ ಕೆಲಸ ಮಾಡು ಒಂದೆರಡು ಬಾಕ್ಸ್ ಇಲ್ಲೇ ಬಿಟ್ಟಿರ್ತೀವಿ ಇಷ್ಟೇ ಸಿಕ್ಕಿದ್ದು ಅಂತ ಹೇಳಿ ಬೇಕಾದ್ರೆ ಅದ್ರಲ್ಲಿ ಒಂದನ್ನ ರಾಜೇಶ್ಗೂ ಕೊಡು ಸಾಹೇಬ್ರೆ ಈ ಮಾಲು ನಮ್ ಜಾಗಕ್ಕೆ ಸಾಧಿಸೋವರೆಗೂ ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ ನಾನ್ ಪ್ರೊಡಕ್ಷನ್ ಕೊಡದ ಅದಕ್ಕೆ ನಮ್ ಬಿಬಿ ಅವರು ಗೊತ್ತಾಯ್ತು
ಬಾಕ್ಸ್ಗಳನ್ನೆಲ್ಲ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕಿ. ಕಮಾನ್. ಇಷ್ಟೊಂದ್ ಜನ ಇದ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಾಲನ್ನ ಕಾಪಾಡಕ್ ಆಗ್ಲಿಲ್ಲ ಅಂದ್ರೆ ನೀವೆಲ್ಲ ಬದುಕಿದ್ದು ಸತ್ ಹಾಗೆ. ಅಷ್ಟೆಲ್ಲ ಸೂಪರ್ ಮ್ಯಾನ್ ದಿಢೀರ್ ಅಂತ ಬಂದು ನಮ್ ಕೆಲ್ಸನೆಲ್ಲ ಹಾಳು ಮಾಡ್ಬಿಟ್ಟ. ಸೂಪರ್ ಮ್ಯಾನ್? ಹೌದು, ಮೊನ್ನೆ ಆ ದುರ್ಗಿ ಹೋಟೆಲ್ನಲ್ಲೂ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ದ. ಯಾರವನು ಸೂಪರ್ ಮ್ಯಾನ್? ಅದೇ ಬಾಸ್, ನನಗೂ ಅರ್ಥವಾಗ್ತಿಲ್ಲ. ನಿನಗೆ ಅರ್ಥವಾಗಿದ್ರೆ ನೀನು ಬಾಸ್ ಆಗಿರ್ತಿದ್ದೆ, ನಾನು ಸೆಕ್ರೆಟರಿ ಆಗಿರ್ತಿದ್ದೆ. ಒಂದು ಕಡೆ ರಾಜೇಶ್, ಇನ್ನೊಂದು ಕಡೆ ಸೂಪರ್ ಮ್ಯಾನ್. ಓ, ಯಾರವನು? ಬಾಯಮ್ಮ. ಬೆಳಗ್ಗೆ ಬೆಳಗ್ಗೆ ಬಾಯಮ್ಮ ಬಾಯಮ್ಮ ಅಂತ ಬಾಯ್ ಬಡ್ಕೊಂತ ಇರೋನು ನಾನೇ, ನಿನ್ ಮುದ್ದು ಗಿರಾಕಿ. ಸರಿಗಮ್ಮ, ಏನ್ ಕರಿಯೋ ಸ್ಟೈಲ್ ಹೊಸದಾಗಿದೆ. ನಿನ್ ಕೆಲ್ಸದ ಹೆಸರು ತಾನೇ ಕರೆದಿದ್ದು? ಬಾಯಮ್ಮ ಅಂತಾನ? ಹೌದು, ಗಂಡಸರು ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಬಾಯ್ ಅಂತ ಕರೀತಾರೆ, ಅದೇ ಹೆಂಗಸರು ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಬಾಯಮ್ಮ ಅಂತ ಕರಿತೀವಿ. ನಾನೇ ಹೊಸದಾಗಿ ಕಂಡಿಡ್ತಿದ್ದೀನಿ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇನ್ಮೇಲೆ ಈ ಹೋಟ್ಲಲ್ಲಿ ನೀನು ಬಾ ಬಾ ಬಾಯಮ್ಮ, ಅಮ್ಮ ಬಾಯಮ್ಮ. ಎಲ್ಲಿ ದುರ್ಗಿ ಅಮ್ಮ ಕಾಣ್ತಾ ಇಲ್ವಲ್ಲ? ಅವ್ರು ಹಾಸಿಗೆ ಹಿಡಿದಿದ್ದಾರೆ. ಹಾಸಿಗೆನಾ? ಓಹೋ, ಎಲ್ಲ ಸೂಪರ್ ಮ್ಯಾನ್ ಪ್ರಭಾವ ರಿಪೇರಿಕರ್ ಜಾಸ್ತಿ ಆಗಿರ್ಬೇಕು. ಅದಕ್ಕಲ್ಲ, ಆ ಸೂಪರ್ ಮ್ಯಾನ್ ನೋಡ್ದಾಗ್ಲಿಂದ ಆಕೀಗ ಆತಂದೇ ಚಿಂತೆ, ಅದಕ್ಕೆ ಈ ಎಫೆಕ್ಟ್. ನಿನಗಾಗ್ತಿಲ್ವಾ ಎಫೆಕ್ಟ್? ಯಾಕೆ? ನಾನ್ ನೋಡಿದೆಯಲ್ಲ. ನೀನೇನ್ ಸೂಪರ್ ಮ್ಯಾನಾ? ಏನು ಹೈಟು, ಏನು ಪರ್ಸನಾಲಿಟಿ, ಏನು ಸ್ಟ್ರಕ್ಚರು, ಗಂಡು ಅಂದ್ರೆ ಹಾಗಿರ್ಬೇಕು. ಅಯ್ಯೋ ಅಯ್ಯೋ, ನನ್ ಮುಂದೆನೆ ಹೋಗ್ತಾ ಇದಲ್ಲ. ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡಲಿ ನಾನು? ಏನು ಹೊಡೆದೋಗುತ್ತೆ. ಕಂಬನ ಅಲ್ಲ, ನಿನ್ ತಲೆ. ಬಾಯಮ್ಮ, ಆ ಸೂಪರ್ ಮೆನ್ ನೀನ್ ನೋಡಿದೀಯಾ? ನೀನ್ ನೋಡಿದೀಯಾ? ಅತಿ ಶೀಘ್ರದಲ್ಲಿಯೇ ಪ್ರತ್ಯಕ್ಷ ಮಾಡಿಸ್ತೀನಿ. ಮಾಡಿಸ್ತೀಯಾ? ಪ್ರತ್ಯಕ್ಷ ಮಾಡು, ಮುಖ ನೋಡು. ಎಲ್ಲಿ? ಇನ್ನೊಂದ್ಸಲ ಹತ್ತೀವಿ. ಅಯ್ಯೋ ಅಯ್ಯೋ, ನೀ ತಿವುದ್ರೇನೆ ಎಷ್ಟು ಕಿಕ್ ಕೊಡ್ತಾ ಇದೆಯಲ್ಲ. ನಿನ್ನ ಒಂದ್ಸಲ ತಪ್ಪಿಕೊಂಡ್ರೆ ಇನ್ನೆಷ್ಟು ಕಿಕ್ ಸಿಗುತ್ತೆ. ಬಾಯಮ್ಮ ಬಾ ಬಾ ಬಾ, ಬಾಯಮ್ಮ ಬಾ, ನನ್ನ ತಬ್ಬಿಕೋ. ಆಹಾ, ಯಾಕ ಹೆದರ್ತೀಯ? ದುರ್ಗಿ ಹೊಡಿ ಗೋಲಿ ಮಾಡೋಣ ನಾವು ಜಾಲಿ. ದುರ್ಗಿ ನೀನು ಲವ್ ಮಾಡಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ಇಲ್ಲ, ಡಬ್ಬಲ್ ಕೋಲಾ ಕುಡಿಯೋಕೋಸ್ಕರ ಬಂದೆ. ದುರ್ಗಿಗೆ ಗೋಲಿ ಹೊಡಿಬೇಕಾ? ಯಾವ ನನ್ನ ಮಗ ಆಗಂದ ದುರ್ಗಿ ಹೊಡೆದ್ರೆ ನಮಸ್ಕಾರನೇ ಹೊಡಿಬೇಕು. ಅಮ್ಮ ದುರ್ಗಿ, ಎಲ್ಲಿ ನಿನ್ ಕಾಲು? ಆಹಾ, 2 ರೂಪಾಯಿ ಕೊಡ್ತೀಯಾ? ಯಾಕೆ? ಬೀಡಾಗೆ ಮುಖದ ಮೇಲೆ ಹೊಡಿತೀನಿ.